If Zeba were younger by 5 years than what she really is, then the square of her age would have been 11 more than 5 times her actual age. What is her age now? ಏನು ಹೇಳ್ತಾರೆ, ಇವತ್ತಿಂದ ಏಜು ಹೇಳಬೇಕು ಅಲ್ವಾ. ಸೊ ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ಝೀಬಾ ಬಿ ಎಕ್ಸ್ ಇಯರ್ಸ್. ಸರಿನಾ, ಈ ಥರ ಶುರು ಮಾಡ್ಕೊಳ್ಳೋಣ. ಪುಟ್ಟದ ಒಂದು ಚಿತ್ರ ಬಿಡಿಸ್ತೀನಿ ಇವಾಗ. ಸಿ ದಿಸ್ ಇಸ್ ದ ಪಾಸ್ಟ್ ಏಜ್, ಇದು ನಿಮ್ಮ ಪ್ರೆಸೆಂಟ್ ಏಜು, ಇವತ್ತಿನ ಏಜು. ಪ್ರೆಸೆಂಟ್ ಅಂತ ಹೇಳಿದ್ರೆ ಇವತ್ತಿಂದಲ್ವಾ. ಎಕ್ಸ್ ಅಂತ ಕರಿತಿದ್ದೀವಿ. ಎಷ್ಟು ವರ್ಷದಿಂದ? 5 years ಯಂಗರ್ ಅಂತ ಹೇಳಿದ್ರೆ ವಯಸ್ಸಲ್ಲಿ 5 ವರ್ಷ ಕಮ್ಮಿ ಆಗಿತ್ತು ಅಂತ ಹೇಳಿದ್ರೆ. ಹಾಂ, ಸೊ ಇದೆಷ್ಟಿದು? -5 ಅಂತ ಹೇಳಿದ್ರೆ x - 5. ಸರಿನಾ, ನೋಡ್ಕೊಳ್ಳಿ ಇವಾಗ. ಸರಿ ಇದೆಯಲ್ಲ. ಅಕಸ್ಮಾತ್ ನಾವು ಈ ಏಜ್ ನೋಡಿದಾಗ ದ ಸ್ಕ್ವೇರ್ ಆಫ್ ಹರ್ ಏಜ್, ಈ ಏಜು ಯಾವ ಏಜು? 5 ವರ್ಷದಿಂದ ಏನು ವಯಸ್ಸಿದೆಯೋ, ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಗಿವನ್ನು ಸ್ಕ್ವೇರ್ ಆಫ್ ಹರ್ ಏಜ್ 5 years ಬ್ಯಾಕ್ ವುಡ್ ಬಿ ಅಂತ ಹೇಳಿದ್ರೆ ಈಕ್ವಲ್ಸ್ ಟು 11 more ಅಂದರೆ 11 ಪ್ಲಸ್ 5 times her actual age, 5 times her actual age, 5x. ಸರಿನಾ. ಸೊ ಇದನ್ನು ನಾವು ಏನು ಮಾಡಬೇಕು? ಸಿಂಪ್ಲಿಫೈ ಮಾಡಬೇಕು ಅಷ್ಟೇ ಅಲ್ವಾ. ಇದೊಂದೇ ಕಷ್ಟ ಇರೋದು, ಇನ್ನು ಮಿಕ್ಕಿದೆಲ್ಲ ಸಿಂಪ್ಲಿಫಿಕೇಶನ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ. a - b ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಉಪಯೋಗಿಸಿದ್ದೀವಿ ಇಲ್ಲಿ. ಸೊ ಇಲ್ಲೇನಾಗುತ್ತಿದ್ದೋ a ಸ್ಕ್ವೇರ್ ಮೈನಸ್ ab ಪ್ಲಸ್ ಬಿ ಸ್ಕ್ವೇರ್, ಇನ್ನೆರಡು ಟರ್ಮ್ನ ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ -11 - 5x = 0 ಆಗುತ್ತೆ. ಇಲ್ಲಿ ಲೈಕ್ ಟರ್ಮ್ಸ್ ಏನಿದೆ? ಎಕ್ಸ್ ಸ್ಕ್ವೇರ್, ಇವೆರಡು ಲೈಕ್ ಟರ್ಮ್ಸು -16x ಮತ್ತು ಇವೆರಡು ಲೈಕ್ ಟರ್ಮ್ಸು. ಇದು +14 = 0. ಸರಿನಾ. ಮತ್ತಿವಾಗ ನೀವು ಯಾವ ಮೆಥಡ್ ಬೇಕಾದ್ರೂ ಉಪಯೋಗಿಸ್ಬೋದು ಕೊಂಡ್ರು. ಇದನ್ನು ಫ್ಯಾಕ್ಟರೈಸ್ ಮಾಡಬೇಕು, ಅದರಿಂದ ನಮ್ಮ ಉತ್ತರ ಸಿಗುತ್ತೆ. ಸೊ ನೀವು ಫ್ಯಾಕ್ಟರೈಸೇಷನ್ ಹೇಗೆ ಮಾಡ್ತೀರಾ? ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡ್ತೀರಾ, ಇಲ್ಲ ಅಂತ ಹೇಳಿದ್ರೆ ರೂಟ್ಸ್ನ ನೀವು ಫಾರ್ಮುಲಾ ಮೆಥಡೆಲ್ಲ ಉಪಯೋಗಿಸಿ ಕಂಡುಹಿಡಿತೀರಾ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಸರಿನಾ. ಹೇಗೆ ಮಾಡೋದಿದನ್ನು? ವಿ ನೀಡ್ 2 numbers ವಿಚ್ ವೆನ್ ಆ್ಯಡೆಡ್ ವಿಲ್ ಗಿವ್ ಅಸ್ -16 ಅಲ್ವಾ. ಆ್ಯಂಡ್ ಎಂಥದ್ದಿದು? ಇದ್ಯಾಕೆ 11 ಬಂತಿದ್ದು? 10 ಇದು, 10 ಇದು. ಹಾಂ, ಹಾಗಾಗಿ ಇದು 15 ಆಗುತ್ತೆ. ಹಾಂ, ಸೊ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ 2 ನಂಬರ್ ಬೇಕು, ಅದನ್ನು ಆ್ಯಡ್ ಮಾಡಿದಾಗ -15 ಬರಬೇಕು, ಮಲ್ಟಿಪ್ಲೈ ಮಾಡಿದಾಗ 1 × 14 14 ಬರಬೇಕು. 14 ಇಲ್ಲಿದೆ, 1 ಇಲ್ಲಿದೆ ಅಲ್ವಾ. ಎಂಥ ನಂಬರು? ಇದಕ್ಕೋಸ್ಕರ ನಾವು ಫ್ಯಾಕ್ಟರ್ಸ್ ಆಫ್ 11 ಬರ್ಕೊಳ್ಳೋಣ. +or - 1 × 14, 2 × 7. ಸೊ ಇಲ್ಲೇನು ಬರುತ್ತೆ? ಇಲ್ಲಿ -14 - 1. ಸರಿ ಇದೆಯಾ, ತಪ್ಪಿದೆಯಾ? ಪ್ಲಸ್ ಇರಬೇಕಾ ಅಲ್ವಾ. 15 ಬರಬೇಕು ಅಂತ ಹೇಳಿದ್ರೆ 14 1ಇಂದ 15 ಬರುತ್ತೆ. 2 ಮತ್ತು 7 ಕಾಂಬಿನೇಷನಿಂದ 15 ಬರೋಲ್ಲ. ಆಯ್ತು, ಸರಿ. +14 +1 ಉಪಯೋಗಿಸು ಅಂತ ಹೇಳಿದ್ರೆ -15 ಬರೋಲ್ಲ. ಹಾಗಾಗಿ ಎರಡು ನೆಗೆಟಿವ್ ಆಗಿದ್ದು ಎರಡು ಆ್ಯಡ್ ಹಾಕ್ಕೊಂಡು ಇದು ಬರುತ್ತೆ. ಸೊ ಈ ರೀತಿಯಲ್ಲಿ ಯೋಚನೆ ಮಾಡೋದು ಕಲಿಬೇಕು ನೀವು. ಗೊತ್ತಾಯ್ತಾ? ಇವಾಗ ಇದು 1x² -14x -1x +14 = 0. ಇವಾಗ ಇವೆರಡರಲ್ಲಿ ಏನು ಕಾಮನ್ನು? ಎಕ್ಸು. ಸೊ x - 14 ಬರುತ್ತೆ. ಇವೆರಡರಲ್ಲಿ ಏನು ಕಾಮನ್ನು? x - 14 ಬರಬೇಕು. ಆದರೆ ಇಲ್ಲಿ ಏನು ಕಾಮನ್ ತೆಕ್ಕೊಳಕ್ಕಾಗುತ್ತೆ? -1. ಸೊ ಕೊನೆಯದಾಗಿ x - 14 × x - 1 = 0. ಸೊ ಕೊನೆಯದಾಗಿ ಝೀರೋಸ್ ಆರ್ ರೂಟ್ಸ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ x - 14 ನಾವು ಈಕ್ವೇಟ್ ಟು 0, ಇದು ನಿಮ್ಮ ಆಲ್ಫಾ ಆಗುತ್ತೆ. ಸೊ x = 14 ಅಲ್ವಾ. ಅದಾಯಿತು ಅಂದಮೇಲೆ x - 1 ಬೀಟಾ ಏನು ಅಂತ ಹೇಳಿದ್ರೆ
ಎಕ್ಸ್ ಮೈನಸ್ 1 is equal to 0, so x is equal to 1. ಯಾವ ಪ್ರಾಕ್ಟಿಕಲ್ ವ್ಯಾಲ್ಯೂ ಇಲ್ಲಿ ಏಜ್ ಏನಾಗ್ಬೋದು, ಒಂದಂತೂ ಆಗಲ್ಲ ಅಲ್ವಾ, 5 ವರ್ಷದಿಂದ ಮಾತಾಡೋದಕ್ಕೆ ಆಗಲ್ಲ. ಸೊ ಬೇಸಿಕಲಿ ದ ಏಜ್ ಇಸ್ 14 years, ಪ್ರೆಸೆಂಟ್ ಏಜ್ ಆ್ಯಕ್ಚುಲಿ. ಪ್ರೆಸೆಂಟ್ ಏಜ್ ಇಸ್ 14 years. ಸೊ ಇದೇ ನಿಮ್ಮ ಉತ್ತರ. ಪಾಸ್ ಮಾಡಿಕೊಂಡು ನೋಡ್ಕೊಂಬಿಡಿ. ಸೊ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಇದೊಂದು ಅದು ಬಿಡ್ತು ಅಂತ ಹೇಳಿದ್ರೆ ಇನ್ನೆಲ್ಲ ಮಾಡ್ತೀರ ನೀವು.